ನಡಿಯಮ್ಮ, ಇಲ್ಲೇ ಇರೋದ ಡಿಂಪಿ ಮನೆ, ಹೋಗಿ ಹೇಳ ನಡಿಲಿ. ನಿನ್ನ ಮಗಳು ಹಿಂಗೆ ಮಾಡ್ತಾ ಇದ್ದಾಳೆ ಕಣೆ, ಒಂದಿಟ್ಟು ಬಾ ಇವಾಗ ಇಕ್ಕಳೆ, ಇಂಥವೇ ಅದಕ್ಕೆ ಮಾಡ್ತಾಳೆ. ನಾವು ನಮಗೆ ಬೇಕಾಗಿರೋ ತಂದು ಮದುವೆ ಮಾಡ್ತೀವಿ, ನಿನ್ನ ಮಗಳನ್ನಂತೂ ಮದುವೆ ಮಾಡ್ಕೊಂಬಲ್ಲ ಅಂತ ಹೇಳಿ ಬರೋಣ, ನಡೀಲಿ ಹೋಗೋಣ. ಮತ್ತೆ ಹೇಳ್ಬೇಕು ನಿನ್ನ ಮಗಳನ್ನ ಒಂದಿಟ್ಟು ಬಾ ಇವಾಗ ಇಕ್ಕಳಮ್ಮ, ಒಂದಿಟ್ಟು ಹಿಂಗೆ ಯೋಟನ ಆಡೋದು ಬೇಡ ಅಂತ ಹೇಳೋಣ, ನಡೀಲಿ. ಇಲ್ಲೇ ಇರೋದೀಗ ಇಲ್ಲಾಸಿನೇ ಹೋಗೋಣ, ನಡೀಲಿ. ಸೀದಾ ನಿಂಗೆ ಹೋಗ್ಬೋದು, ಇಲ್ಲಾಸಿ ನಡಿ. ಏ ಡಿಂಪಕ್ಕ, ಏ ಡಿಂಪಕ್ಕ. ಇವಳು ಯಾಕೆ ಬಂದ್ಲಲ್ಲಪ್ಪ, ಯಾಕೆ ಬಂದ್ಲ ಇವಳು ರಾಣಿ? ಬಾರಮ್ಮ ಬಾ. ಬಂದ್ಲಾ ನಿನ್ನ ಮಗಳು? ಯಾಕೆ ಸುಗುಣ ಹಿಂಗೆ ಕೇಳ್ತಾ ಇದೆಯಾ? ಬಂದ್ಲಾ ನಿನ್ನ ಮಗಳು ಅಂತ ಹೇಳಿ ಎಂದು ಕೇಳ್ದಿಲ್ದಾಳು? ಕೂತ್ಕೊಳ್ಳಿ ಡಿಂಪಕ್ಕ, ಹೇಳ್ತೀನಿ ಕೂತ್ಕ ಇಲ್ಲಿ. ನಿನ್ನ ಮಗಳು ಪ್ರೀತಿ ಒಂದಿಟ್ಟು ಬಾ ಇವಾಗಿಲ್ಲ ಕಣಕ್ಕ. ನೀನೇನೇನು ಒಂದಿಟ್ಟು ದೊಡ್ಡಳಂಗೆ ಅವಳೊಂದಿಟ್ಟು ಬಾ ಇವಾಗಿಲ್ಲ ಬಿಡು. ಭಾಳ ಅಲೆನೇ ಮಿತಿ ಮೀರ್ಬಿಟ್ಟವಳೆ. ಅದಕ್ಕೆ ನಾನು ಸುಮ್ಮನೆ ಅವ್ರ ಇರ್ತಾಗ ಹೇಳ್ಕೊಂಡ್ರೆ ಸರಿ ಹೋಗಲ್ಲ ಅಂತ ಹೇಳಿ ನಾನು ನಿಂತಾಗೇನೆ ಮನೆಯಾಗ ಮಾತಾಡಬೇಕು ಕಂಡು ಹೆಣ್ಮಕ್ಳು ವಿಷಯ ಅಂತ ಹೇಳಿ ಹೇಳಕ್ಕಂತ ಬಂದೆ. ಇದೇನು ಸುಗುಣ ನೀನು ಹಿಂಗೆ ಮಾತಾಡ್ತೀಯ? ಬೈವಾಗಿಲ್ಲ ಅಂತೀಯ? ನಮ್ಮ ಹುಡುಗರು ಬೈವಾಗೆ ಅಮ್ಮ ಇರೋದು, ನಾವು ಬೈವಾಗೆ ಇಕ್ಕೊಂಡಿರೋದು ನಮ್ಮ ಹುಡುಗರ್ನ. ಈಗಳಮ್ಮ ಯಾರಿಗೇ ಆಗಲಿ ಹೇಳಕ್ಕೆ ಬಂದಾಗ ಹಂಗೆ ಅನ್ಸೋದು. ಬೇರೆ ಹೇಳಿರಿ ಅವ್ರ ಮಕ್ಳ ಬಗ್ಗೆ ಒಂದಿಟ್ಟು ಸಿಟ್ಟು ಬರುತ್ತೆ. ಈಗ ನಾವು ಇರೋದು ಹೇಳಕ್ಕೆ ಬಂದಿದ್ದೀವಿ, ಅದಕ್ಕೆ ಮತ್ತೆ ಯಾರೇ ಆಗಲಿ ನಂಬೋದಿಲ್ಲ. ಯಾರೇ ಆಗಲಿ ನಂಬಲ್ಲ. ಅದಕ್ಕೆ ನಾವು ನಿಮ್ಮ ಮಗಳು ಅಲ್ಲಿ ಇವರ ಲಿಕ್ಕಿ ಇದ್ದಾನಲ್ಲ ಅವನ ಜೊತೆಗೆ ಅಲ್ಲಿ ಎಲ್ಲ ಮಾತಾಡ್ತಾ ನಿಂತ್ಕೊಂಡಿತ್ತು. ಅದಕ್ಕೆ ಅದನ್ನೆಲ್ಲ ನೋಡ್ಕೊಂಡು ಎಲ್ಲ ಫೋಟೋ ಹೊಡ್ಕೊಂಡು ವೀಡಿಯೋ ಮಾಡ್ಕೊಂಡು ಬಂದಿದ್ದೀವಿ. ಯಾರೇ ಆಗಲಿ ನಂಬಲ್ ಕಣಮ್ಮ, ಒಂದಿಟ್ಟು ಹೆಣ್ಮಕ್ಳು ಬೈವಾಗಿರ್ಬೇಕು ನೋಡು. ಇವರು ಬೇರೆಯವ್ರನ್ನ ಮದುವೆ ಮಾಡ್ಕೊಂಬನ ಅಂತ ಇದ್ದಾರೆ ನೋಡು. ಇವನು ಹಿಂಗೆ ಮಾಡ್ಬೋದೆ? ನಿನ್ನ ಮಗಳು ಬೇರೆನೇ ಹಿಂಗೆ ಅಲ್ಲ, ಅವ್ರದ್ದೇನು ಗಂಡು ಮಕ್ಳು ಬಿಡು, ಏನು ಮಾಡಿದ್ರು ನಡೀತೈತೇನು? ನಿನ್ನ ಮಗಳು ಒಂದಿಟ್ಟು ಬೈವಾಗಿರ್ಬೇಕು ತಾನೆ. ನಾವು ಇನ್ನೂ ಚೆನ್ನಾಗಿರೋ ಹೆಣ್ತರನ ಇನ್ನೂ ಚೆನ್ನಾಗಿರೋ ಅಂಥದ್ದ ನೋಡೋಣ ಅಂತ ಇದ್ದೀವಿ. ನಾವೇನೀಗ ಸುಮ್ಮನೆ ಯಾಕಿಂತವೆಲ್ಲನ ಪಾಪ ನಿಮ್ಮದು ಮರ್ಯಾದೆ ಹೋಗ್ಬಾರ್ದು, ಅದಕ್ಕೆ ಹೇಳೋಣ ಅಂತ ಬಂದ್ವಿ. ಇವಾಗ ನೋಡು ನೋಡು ಇದು ಎಲ್ಲ ನೋಡು ಫೋಟೋಗಳನ್ನೆಲ್ಲ. ಸುಗುಣ ನೀನು ಏನೇನೋ ಮಾತಾಡೋಕ್ಕೆ ಬರಬೇಡ, ನಾವು ನಮ್ಮ ಬೈವಾಗೆ ಇಟ್ಕೊಂಡಿರೋದು ನಮ್ಮ ಮಕ್ಕಳನ್ನ. ನೀನೇನು ಹಿಂಗೆ ಹೇಳಕ್ಕೆ ಬಂದಿದೆಯಲ್ಲ ನನ್ನ ಮಕ್ಕಳ ಬಗ್ಗೆ. ನೀನೇನು ಅವೆಲ್ಲ ತೋರಿಸಿ ನನಗೇನೇನು ನೀನು ಏನು ಹೇಳಕ್ಕೆ ಬರಬೇಡ ನೀನು. ನೋಡಕ್ಕ ನಿನ್ನ ಬೈವಾಗಿ ಇಟ್ಕೊಂಡಿರೋದು ಇದರಲ್ಲೇ ಕಾಣ್ತಾ ಇತ್ತಲ್ಲ ನಿನ್ನ ಮಗಳು ಯಾವ ಥರ ಅಂತ ಹೇಳಿ. ನಾವೇನೇನು ಇಲ್ಲದ್ದೇನು ನಾವೇನು ಹುಟ್ಟಿಸ್ಕೊಂಡು ಹೇಳಕ್ಕೆ ಬಂದಿಲ್ಲ. ನೋಡಿ ನಿಮ್ಮ ಮಗಳು ಇರೋ ರೀತಿನ ನೋಡ್ಕೋ, ಸ್ವಲ್ಪ ಬೈವಾಗಿ ಇಕ್ಕ ಹೆಣ್ಮಕ್ಳು ಅಂತ ಹೇಳಿ ಹೇಳೋದಕ್ಕಂತ ಬಂದಿದ್ದೀವಿ. ಏಯ್ ಎದ್ದು ನಡಿ ಆಸಿಕಿಲ್ಲಿ, ನಡಿಯದ್ದು ಆಸಿಕೆ, ನಡಿಯ ಎದ್ದು. ನನ್ನ ಮೊಮ್ಮಕ್ಳ ಬಗ್ಗೆ ಯಾತನ ಹೇಳಕ್ಕೆ ಬಂದ್ಗಿಂಜ ಇಲ್ಲಿ. ನಮ್ಮ ಹುಡುಗರು ಬೈವಾಗೆ ಇರೋದು, ನಮ್ಮ ಹುಡುಗಿ ಹೆಂಗೈತೆ ಅಂತ ನಮಗೆ ಗೊತ್ತೈತೆ. ಮಾತಾಡಬೇಡ ನೀನು, ನಡಿ ಎದ್ದಾಸಿಕೆ. ನನ್ನ ಮೊಮ್ಮಕ್ಳ ಬಗ್ಗೆ ಹೇಳಕ್ಕೆ ಬರಬೇಡ ಇಲ್ಲಿ. ನೀನು ಸುಗುಣ ನನ್ನ ಮಗಳ ಬಗ್ಗೆ ನೀನು ಹೆಸರಿಕೆ ಹೆಂಗೆ ಹೇಳಕ್ಕೆ ಬಂದೆ? ಅವರು ಫ್ರೆಂಡ್ ಆಗಿರ್ಬೋದು. ಈ ಥರ ಹೆಂಗೆ ಹೇಳಕ್ಕೆ ಬಂದಿದೆಯಾ ನೀನು ನನ್ನ ಮಗಳ ಬಗ್ಗೆ ಹೆಸರಿಕೆ ಅಂತ ಹೇಳಿ? ಹಿಂಗೆಲ್ಲ ಮಾತಾಡಬೇಡ ನೋಡು ಸುಗುಣ ನೀನು. ಹಿಂಗೆಲ್ಲ ಹೇಳೋಕ್ಕೆ ಬರಬೇಡ, ನನಗೇನು ತೋರಿಸ್ಲೇಬೇಡ ನೀನು. ನನ್ನ ಮಕ್ಳ ಬಗ್ಗೆ ಹೇಳ್ಬೇಡ. ನನ್ನ ಮಕ್ಕಳು ನನಗೆ ಗ್ರೇಟ್. ಇವತ್ತು ನನ್ನ ಮಕ್ಕಳು ಹೆಂಗಿದ್ದಾರೆ ಅಂತ ನನಗೆ ಗೊತ್ತು. ನೀನು ಇವತ್ತು ಹಿಂಗೆ ಹೇಳ್ಬೋದಾ ನಮ್ಮ ಮಕ್ಳ ಬಗ್ಗೆ? ಅಯ್ಯೋ ಇರೋದೇ ಹೇಳ್ತಾ ಇರೋ ಡಿಂಪಕ್ಕ, ನಾನು ಅದಕ್ಕೆ ಫೋಟೋ ಎಲ್ಲ ತೋರಿಸ್ತಾ ಇದ್ದೀನಿ, ನೀವು ನಂಬ್ತಾ ಇಲ್ಲ. ಸ್ವಲ್ಪ ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಂಬಕ್ಕೆ ನಮ್ಗೆ ಇಷ್ಟ ಇಲ್ಲ, ಇನ್ನೂ ಚೆನ್ನಾಗಿರೋ ಹೆಣ್ಣು ತರಬೇಕು ಅಂತ ಹೇಳಿ ನಮ್ಗೆ ಭಾಳ ಆಸೆ ಐತಿ. ಇನ್ನೂ ನಾವು ಬೇರೆ ಹುಡುಗಿ ನೋಡೋಣ, ಯಾಕಂದ್ರೆ ನಮ್ಮ ಲಿಕ್ಕಿ ಚೆನ್ನಾಗಿ ಓದಿದ್ದಾನೆ. ಚೆನ್ನಾಗಿ ಓದಿ ಅವನು ಕೆಲಸ ತಮ್ತಾನೆ. ಇವಾಗ ಇನ್ನೇನು ಕೆಲಸ ಸಿಗೋ ಸ್ಟೇಜಲ್ಲಿ ಇದ್ದಾನೆ ಅವನು. ಅದಕ್ಕೋಸ್ಕರ ನಾವು ಇನ್ನೂ ಚೆನ್ನಾಗಿರೋ ಹೆಣ್ಣು ತಗೊಬರ್ಬೇಕು. ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಂಬಕ್ಕೆ ನಮ್ಗೆ ಇಷ್ಟ ಇಲ್ಲ. ನಿನ್ನ ಮಗಳನ್ನ ಬೈವಾಗಿಕ್ಕ ಅಂತೇಳಿ ಅದಕ್ಕೆ ಹೇಳಕ್ಕಂತ ಬಂದೆ. ಏಯ್ ನನ್ನ ಮಗಳು ಹಂಗೆ ಮಾಡ್ತಾ ಇರ್ಬೋದು, ಅವ್ನಿಗೆ ಹೇಳು ಫಸ್ಟು ಬೈವಾಗಿರೋಕ್ಕೆ. ನಿನ್ನ ಮಗನಿಗೆ ಹೇಳು, ಅವ್ನಿಗೆ ಹೇಳಿ ಅದೇನು ಅಂತ ಹೇಳಿ ತಿಳ್ಕೊ. ಇಲ್ಲಿ ನಮ್ಗೆ ಹೇಳೋದಕ್ಕೇನು ಬರಬೇಡ ನೀನು. ಅಯ್ಯೋ ನಾನು ಅದಕ್ಕೆ ಸುಗುಣ ಬೇಡ ಅಂದಿದ್ದು. ಅವ್ರ ಮಕ್ಕಳು ಅವ್ರಿಗೇನೆ ದೊಡ್ಡದು. ನೋಡಿ ಹೆಂಗೆ ಮಾತಾಡ್ತಾಳೆ. ಹೆಣ್ಮಕ್ಳು ಬೈವಾಗಿರ್ಬೇಕು ಕಣಮ್ಮ ಅಂತ ಹೇಳೋಕ್ಕೆ ಬಂದರೆ ಗಂಡು ಮಕ್ಳೇನು ಏನು ಮಾಡ್ಕೊಂಬಂದ್ರೆ ನಡೀತೈತಿ. ಹೆಣ್ಮಕ್ಳು ಬೈವಾಗಿರ್ಬೇಕು, ಅದಕ್ಕೆ ಹೇಳಕ್ಕಂತ ಬಂದಿದ್ದು. ಅಲ್ಲ ನಾವು ಮರ್ಯಾದೆ ಹೋಗ್ಬಾರ್ದು ಅಂತ ಹೇಳಕ್ಕೆ ಬಂದ್ರೆ ನೀನೇನಕ್ಕ ನೀನು ಹಿಂಗೆ ಬೈತೀಯ? ನಾವು ಮರ್ಯಾದೆ ಹೋಗ್ಬಾರ್ದು ಹೆಣ್ಮಕ್ಳು ಅಂತ ಹೇಳಿದ್ದು. ನನ್ನ ಮಗಳ ಬಗ್ಗೆ ನೀನೇನು ಹೇಳೋ ಅಂಥ ಅವಶ್ಯಕತೆ ಇಲ್ಲ ಸುಗುಣ. ನನ್ನ ಮಕ್ಕಳು ಹೆಂಗಿದ್ದಾರೆ, ನಾನು ಹೆಂಗೆ ಇಟ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತೈತೆ. ನೀನೇನು ಹೇಳೋ ಅಂಥ ಅವಶ್ಯಕತೆ ಇಲ್ಲ ನನಗೆ. ಇಲ್ಲಿಂದ ಹೊರಟೋಗ್ತಾ ಇರು. ಅಯ್ಯೋ ಹೋಗ್ತೀನಮ್ಮ ತಾಯಿ, ನಮಗೂ ಮನೆ ಬಾಗಿಲೈತೆ, ನಾವೇನು ಇಲ್ಲೇ ಇರಲ್ಲ, ಹೋಗ್ತೀವಿ ಅಲ್ಲ ಹೇಳಿದ್ದು. ನೋಡು ಹಿಂಗೆ ಮಾಡ್ತಾ ಇದ್ದಾರೆ, ಸ್ವಲ್ಪ ಭಯ ಇರಲಿ ಅಂತ ಹೇಳಿದ್ದು. ಅಯ್ಯೋ ದೇವ್ರೇ, ಅದಕ್ಕೆ ಮತ್ತೆ ಯಾರು ಹೆಂಗನ ಆಗಲಿ ಹೇಳ್ಬಾರ್ದು ಅಂಬೋದು. ಬಾ ಹೆಂಗನ ಮಾಡ್ಕೊಂಡು ಹೋಗ್ಲೇಳು, ಯಾಕೆ ಇವಾಗ ಸುಮ್ಕೆ ಆತು. ನಾವು ಹೇಳಕ್ಕೆ ಬಂದು ಮಕ್ಕಳು ಉಳಿಸ್ಕೊಂಡಾತಲ್ಲ. ನಾನು ಅದಕ್ಕೆ ಮತ್ತೆ ನಾನು ಆರೇನೆ ನಮ್ಮೂರಾಗೆ ಅವಳಿಗೆ ಒಬ್ಳಿಗೆ ಹಿಂಗೆ ಹೇಳಕ್ಕೆ ಹೋಗಿ ಅವಳು ಹಂಗೆ ಅಂದಿದ್ಲು ನನ್ನ ಮಗಳು ಅಂತಾಳಲ್ಲ, ನೀನು ಹೆಂಗಂದೆ ಹೆಸರಿಕ್ಕಿ ಅಂತ ಹೇಳಿ. ಆಮೇಲೆ ಕೊನೆಗೆ ಅವಳೇನೆ ಓಡೋದ್ಲು. ಆವಾಗ ಗೊತ್ತಾತು. ನಮ್ಮೂರಾಗೆ ಹಿಂಗೇನೆ ಕಣಿಸುಗಣ, ಯಾರೋ ಒಬ್ಳು ಹಿಂಗೆ ಅಂದಿದ್ಲು. ನಾನು ಹೇಳಕ್ಕೆ ಹೋಗಿ ಹಿಂಗೆ ಅನ್ನಿಸ್ಕೊಂಡು ಬಂದಿದ್ದೆ. ನಾನು ಹಂಗೆ ಅಂದ್ಕೊಂಡೆ ಹಂಗೆ ಅಂತಾರೆ ಅಂತದ್ದು ಹಂಗೆ ಆತು. ಬಾ
ಹ್ಞೂ ಮತ್ತೆ ನೀನು ಹೆಂಗಂದೆ ಮತ್ತೆ ನನ್ನ ಮಗಳ ಬಗ್ಗೆ ನೀನು ಹೆಸರಿಕ್ಕಿ ಹಾಂ ನನ್ನ ಮಗಳು ಅಂತಳಂತ ನೀನು ಹಿಂಗಂದೆ ಹಾಂ ನಿನ್ನ ಮಗಳು ಹಂಗೆ ಮಾಡ್ತಾ ಇದ್ದಾಳಂತ ನೀನು ಹೆಂಗಂದೆ ನೀನು ಅವ್ರ ಫ್ರೆಂಡ್ ಆಗಿರ್ಬೋದು ಹಾಂ ನೀನು ಮಾತಾಡೋದು ಸುಗುಣ ನೀನೇನು ಹಿಂಗೆಲ್ಲ ಹೇಳೋಂಥದ್ದೇನಿಲ್ಲ ನೋಡಿ ನನ್ನ ಮಗಳ ಬಗ್ಗೆ ಮತ್ತೆ ಎಲ್ಲಾದರೂ ನೀನು ಬಾಯ್ ಬಿಟ್ಟಿದ್ದಿ ಅಂದ್ರೆ ನಾನೇನು ಗ್ರಾಚಾರ ನೆಟ್ಗಿರೋದಿಲ್ಲ ನಾನೇನಿಲ್ಲ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಹೆಣ್ಮಕ್ಳ ಬಗ್ಗೆ ಸುಮ್ಮನೆ ಹಿಂಗೆ ಅಪಪ್ರಚಾರ ಮಾಡ್ತಾ ಇದ್ದಾಳೆ ಅಂತೇಳಿ ಅಯ್ಯೋ ಬಿಡಕ್ಕ ಯಪ್ಪ ದೇವ್ರೆ ನಾನೇನೋ ಹೇಳಕ್ ಬಂದೆ ನೀನು ಅದು ಯಾಕೆ ಹಂಗಾಡ್ತೀಯಾ ಬಿಡು ಹೋಗ್ಲಿ ಹೋಗ್ತೀವಿ ಎದ್ನಡಿ ಎಷ್ಟಿ ನಮ್ಮ ಮನೆ ಕಾಲಿಕ್ ಬೇಡ ನೀನು ಓ ಇಲ್ಲಿ ಬಂದು ನನ್ನ ಮೊಮ್ಮಗಳ ಬಗ್ಗೆ ಹಂಗೆಲ್ಲ ಹೇಳಕ್ ಬರ್ಬೇಡ ಇಲ್ಲಿ ನಡಿಯ ಸಿಕ್ತಾಂಡು ಹೆಂಗಾರ ಮಾಡ್ಕೊಂಬ್ಲಳಿ ಹಾಕ್ಬೇಕು ನಾವು ಅದಕ್ಕೆ ಮತ್ತೆ ಒಬ್ರು ಮಕ್ಳು ಸುದ್ದಿ ಯಾತು ಮಾತಾಡಕ್ ಹೋಗ್ಬಾರ್ದು ಅವ್ರ ಮಕ್ಳವ್ರು ಎತ್ತರ್ಗೆ ಅಗಣ ಮುದ್ದು ಅಂತಾರಲ್ಲ ಹಂಗೆ ಅವ್ರ ಮಕ್ಳು ಅವ್ರಿಗೆ ಚಂದ ಬಾ ಅಲ್ಲ ನೋಡತ್ತೆ ಹೆಂಗಿದ್ದರು ಹೆಂಗೆ ಹೇಳಕ್ ಬಂದವ್ರಿ ಅದಕ್ಕೆ ಮತ್ತೆ ನಾವು ಇಂಥರ್ತಾಗೆಲ್ಲನ ಇಂಥ ಅಲ್ಕ ಜನತಾಗೆಲ್ಲನ ನಮ್ಮ ಮಕ್ಳದ ನಾವು ಬಿಟ್ಕೊಡ್ಬಾರ್ದು ನಾನೇನೋ ನಾನು ತಳಿಂತಳಂತ ಬೈಕೊಂಡಿದ್ರೆ ಹೋಗಿ ಊರೆಲ್ಲ ತುಂಬ ಸಾರಳು ಆ ಅಕ್ಕನ ಮಗಳು ಹಿಂಗೆ ಮಾಡ್ತಾಳೆ ಹಂಗೆ ಹಿಂಗೆ ಅಂತ ಹೇಳಿ ಅದಕ್ಕೆ ಮತ್ತೆ ನಾನು ನಮ್ಮ ಮಕ್ಳನ್ನ ಬಿಟ್ಕೊಡ್ಬಾರ್ದು ಅಂತ ನಾನು ಅವಳ ಎದುರಿಗೆ ಅದಕ್ಕೆ ಏನು ಮಾತಾಡಲಿಲ್ಲ ನನಗೆ ಗೊತ್ತಿದ್ರು ಮತ್ತೆ ನಮ್ಮ ಮಕ್ಳನ್ನ ಬಿಟ್ಕೊಡ್ಬಾರ್ದು ನಮ್ಮ ಮಕ್ಳನ್ನ ಬಿಟ್ಕೊಟ್ರೆ ಸದ್ರ ತಗೊಂತಾರೆ ಬಿಟ್ಕೊಡ್ಬೇಡ ಸುಮ್ಕಿರಿ ಏನಾದ್ರೂ ಪರವಾಗಿಲ್ಲ ಓ ಇವಳು ನೋಡಿ ಹೆಂಗೆ ಹೇಳಕ್ ಬಂದ ಬಾಲ್ ಒಳ್ಳೆಯಲ್ಲ ಕಣೆ ಇವಳು ಆ ಹುಡುಗರು ಸಹಿಸ್ಕೆಮಲ್ಲ ಬೋಲ್ ಒಳ್ಳೆಯಲ್ಲ ಆ ಹುಡುಗರು ಒಳ್ಳೆವು ಗಂಡು ಹುಡುಗರು ಒಳ್ಳೆವು ಅಲ್ಲ ನಮ್ಮ ಪ್ರೀತಿ ಬುದ್ಧಿ ಬೇಡವೆ ಅಲ್ಲಿ ಹೋಗಿ ಯಾಕೆ ಮಾತಾಡ್ತಾ ನಿಂತ್ಕೊಂಡಿದ್ಲು ಕೈ ಹಿಡ್ಕೊಂಡು ನಿಂತ್ಕೊಂಡು ಫೋಟೋ ಎಲ್ಲ ತಕ್ಕೊಂಡವಳಿ ನಮ್ಮಮ್ಮನಿಗೆ ಬುದ್ಧಿ ಇಲ್ಲ ತಗ ಇವಕ್ಕೆ ಯಾಕೆ ಬುದ್ಧಿ ಇಲ್ಲ ಏನು ತಡಿ ಬರ್ಲಿ ಎಲ್ಲ ಹೋಗ್ಯವಳೆ ಯಾತ ತಗೊಬತ್ತೀನಿ ಅಂತೇಳಿ ಬರಲಿ ತಡಿ ಕೇಳ್ತೀನಿ ಹಿಂಗೆ ಯಾಕೆ ಮಾಡಕ್ಕೆ ಹೋಗಿದ್ದೆ ನೀನು ನೋಡಿ ಫೋಟೋ ತಗೊಂಬಂದು ನಿಮ್ಮ ಅಮ್ಮನ ಹಿಂಗೆ ಮಾಡ್ತೈತೆ ಅಂತ ಹೇಳಿ ತೋರಿಸ್ತಾ ಇದ್ದಾಳೆ ಅಂತೀನಿ ಮತ್ತು ಇಂಥ ಅರ್ಥಗೆಲ್ಲನ ಬಿಡು ಏಳ ಅಂತ ಅರ್ಥಗಾದ್ರೆ ಇನ್ನೂ ಏಳೇ ಪರವಾಗಿಲ್ಲ ಇಂಥ ಅರ್ಥಗೆಲ್ಲ ಬಿಟ್ಕೊಡಕ್ಕೆ ಹೋಗ್ಬಾರ್ದು ಇವಳು ಬೋಲ್ ಒಳ್ಳೆಯಲ್ಲ ಗೀಟ್ ಸಿಕ್ಬಿಟ್ರೆ ಊರೆಲ್ಲ ತುಂಬ ಸಾರ್ತಾಳೆ ಊರು ತುಂಬಾನ ಅದಕ್ಕೆ ಮತ್ತೆ ನಮ್ಮ ಮಕ್ಳು ನಾವು ಏನೇಂದ್ರೆ ಬಿಟ್ಕೊಡ್ಬಾರ್ದು ಇಂಥ ಜನತಾಗೆಲ್ಲ ಅಲ್ಕ ಜನತಾಗೆಲ್ಲ ಇವಳು ನಮ್ಮ ಪ್ರೀತಿ ಬುದ್ಧಿ ಬೇಡವಾ ಎಷ್ಟು ಹೇಳಿದ್ದೀನಿ ಬೇಡ ಕಣಮ್ಮ ಇಂಥವೆಲ್ಲ ಮಾಡಬೇಡ ಅಂತ ಹೇಳಿ ಹೇಳತ್ಲಾಗೆ ನನಗಂತ ಹಂಗೆ ಸಿಟ್ಟು ಬಂದಂಗೆ ಆಗುತ್ತೆ ಏನು ಮಾಡೋಣ ನಮ್ಮಂಗಾಗುತ್ತೆ ಹೆಂಗೋ ನಮ್ಮ ದೊಡ್ಡ ಪೀಳಿ ಮಾಸೆ ಅತ್ಲಾಗೆ ನಾನು ಕೇಳಿದೆ ನಾನು ಅವತ್ತು ಹೇಳಿ ಎಲ್ಲಿ ನಮ್ಮ ಪ್ರೇಮ ಒಪ್ಕೆಮಲ್ಲ ಅಂದ್ಕೊಂಡೆ ಯಮ್ಮ ನೀನು ಯಾರನ್ನಾದ್ರೂ ತೋರ್ಸಮ್ಮ ನಾನು ಮದುವೆ ಆಗ್ತೀನಿ ಅಂತ ನಮ್ಮ ಪ್ರೇಮ ಒಂದೇನಿಲ್ಲಪ್ಪ ನಮ್ಮ ಪ್ರೀತಿ ದೈವ ಒಂದಿಟ್ಟು ಅಡ್ವರ್ಟ್ ಆಗಿರೋದು ನಮ್ಮ ಪ್ರೇಮ ಬದುಕೇನೋ ಬಾಳೆನ ಮಾಡ್ಕೊಂಡತ್ತು ಸುಮ್ಮನೆ ಇರುತ್ತೆ ಅದ್ರದ್ದೇನು ನಮಗೇನು ತೊಂದರೆ ಇಲ್ಲ ಇವಳ್ದೇನೆ ಇವಾಗ ಪ್ರೀತಿದೇನೆ ಇವಳು ಏನಿಲ್ಲಮ್ಮ ಅದೇ ಹುಡುಗನೊಂದಿಟ್ಟು ಮಾತಾಡಿಸ್ತಾಳೆ ಅಷ್ಟೇ ಅವಳೇನು ಪ್ರೇಮ ಹಾಕಿ ಅಂತ ಹೇಳಿ ಸುಮ್ಮನೆ ಕೊಟ್ಟು ನೋಡಿ ಒಂದು ಒಳ್ಳೆ ದಿನ ನೋಡಿ ಸುಮ್ಮನೆ ಮದುವೆ ಡೇಟ್ ಫಿಕ್ಸ್ ಮಾಡಿ ಸುಮ್ಮನೆ ಮಾಡ್ರಮ್ಮ ಸುಮ್ಮನೆ ಮಾಡಿರತ್ತ ಯಾವುದೂ ಇರಲ್ಲ ಅದೇ ಲಸ್ಮಕಾಯಿ ಬರಲಿ ಮಾತಾಡೋಣ ಬರುತ್ತೇನ ಒಳ್ಳೆ ಡೇಟ್ ನೋಡಿಬಿಟ್ಟು ಮಾಡೋಣ ಅದೇ ಇವರು ದಸರಾ ಆಗಲಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ತಿಂಗಳು ನೋಡಿ ಮಾಡೋಣ ಅಂತ ಹೇಳ್ತಾ ಐತಿ ದಸರಾ ಆಗಲಿ ದಸರಾ ಆದಮೇಲೆ ದೀಪಾವಳಿಗೆ ಯಾವಾಗನ ಮಾಡೋಣ ಅಂತ ಹೇಳ್ತಿತ್ತಪ್ಪ ನೋಡೋಣ ನಾವು ಯಾಕೆ ಅರ್ಜೆಂಟ್ ಮಾಡೋಣ ಇನ್ನು ಅವ್ರು ಯಾವಾಗ ಹೇಳ್ತಾರೆ ಏನೋ ಅಂತ ಕೇಳಿ ನೋಡಿ ಮಾಡೋಣ ಹೇಳತ್ತೆ ಇನ್ನೇನು ಮಾಡೋಕ್ಕಾಗುತ್ತಮ್ಮ ಅವ್ನಿಗೊಂದು ಭಾಳ ಸಿಕ್ಕಂಗಾಗುತ್ತೆ ನಮ್ಮಮ್ಮನಿ ಒಳ್ಳೆ ಮನೆ ಸೇರ್ತಾಳೆ ಎಳ್ಳೆ ಮದುವೆ ಅಂಬೋದೊಂದು ಇಟ್ಬಿಟ್ರಿ ಇನ್ಯಾವುದೂ ಇಲ್ಲ ಲಸ್ಮಕ್ಕೇನು ಚೆನ್ನಾಗಿ ನೋಡ್ಕೊಂತಾಳೆ ಅಕ್ಕರ್ದ ಲಸ್ಮಕ್ಕನ ನೋಡ್ತೀವಿ ಅಷ್ಟೇ ನನಗೆ ನಮ್ಮ ಪ್ರೀತಿದೂ ಅಲ್ಲಿಕ್ಕಿದೂ ಒಂದು ವಿಷಯ ಗೊತ್ತಿದ್ರು ಸಿಗೋಣ ಹತ್ರ ಬಿಟ್ಕೊಡ್ಬಾರ್ದು ಅಂತ ಹೇಳಿ ಅದಕ್ಕೆ ಮತ್ತೆ ಇವಳು ಊರು ತುಂಬ ಸಾರ್ತಾಳೆ ಹಿಂಗೆ ಹಂಗೆ ಹಿಂಗೆ ಅಂತ ಹೇಳಿ ಮತ್ತೆ ಹೊಡೆದ್ರು ಅವ್ರ ಅಮ್ಮಂಗೆ ಅವ್ರ ಅಮ್ಮನಿಗೆ ಮುಂಚೆಗೆ ಗೊತ್ತಿತ್ತು ಅಂತೇಳಿ ಊರು ತುಂಬ ಸಾರ್ತಾಳೆ ಅದಕ್ಕೆ ಮತ್ತೆ ನಾನು ಸಿಟ್ಟಾದರೆ ಯಾರ ಅಮ್ಮ ಒಳ್ಳೆಯಳಲ್ಲಪ್ಪ ಯಾಕೆ ಬೇಕು ಅಂತ ಹೇಳಿ ಮಾತಾಡಲ್ಲ ಇನ್ನೊಬ್ರ ಹತ್ರ ಸುಮ್ಮನಾಗ್ತಾಳೆ ಇವಾಗ ಭಯ ಬಂದಿರುತ್ತೆ ಬೈತಾರೆ ಅಂತೇಳಿ ನಮ್ಮ ಮಕ್ಕಳನ್ನ ನಾವು ಬಿಟ್ಕೊಡ್ಬಾರ್ದು ಅಂತ ನಾನು ಅದಕ್ಕೆ ಇವಳ ಹತ್ರ ಬಿಟ್ಕೊಡ್ಲಿಲ್ಲ ಬೇರೆ ಯಾರಾದರೂ ಬಿಡಪ್ಪ ನಮಗೆ ತಕ್ಕನಾದ್ರೆ ಯಾರನ್ನ ಲಸ್ಮಕಾಯಿನ ಅಂತಾರೋ ಯಾರನ್ನ ಶಾಂತ ಆಂಟಿ ಅಂತಾರೋ ನಮಗೆ ಯಾರನ್ನ ನಮ್ಮ ಚಿತ್ರ ಅಂತಾರೋ ನಮ್ಮ ಚೈತ್ರನ ಅಂತಾರೆ ಹರ್ಸನ್ ಅಂತಾರೆ ಯಾರನ್ನ ನಮ್ಮ ಅಂತಾರೆ ಯಾರನ್ನ ಹೇಳಿದ್ರೆ ಬಿಡಪ್ಪ ಅಂತೇಳಿ ನಾನು ಅರ್ತ್ಕೊಂತಿದ್ದೆ ಬಿಡು ಆಗಲಿ ನೋಡೋಣ ಅಂತಿದ್ದೆ ಇಂಥಳ ಹತ್ರ ಬಿಟ್ಕೊಡ್ಬಾರ್ದು ನನ್ನ ಮಕ್ಳನ್ನ ಅಂತೇಳಿ ಅದಕ್ಕೆ ನಾನು ಬಿಟ್ಕೊಡ್ಲಿಲ್ಲ ನೀನು ಹೆಂಗೆ ಹೇಳಿದೆ ಅಂತೇಳಿ ಚೆನ್ನಾಗಿ ಬೈದು ಕಳಿಸ್ದೆ ನೋಡ್ತಾ ಇರ್ರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.